ಬಹಳಷ್ಟು ಜನ ಫೈನಾನ್ಷಿಯಲ್ ಸೇಲ್ಸ್ ನಲ್ಲಿ ಯಾಕೆ ಫೇಲ್ ಆಗ್ತಾರೆ ಗೊತ್ತಾ? ಅವರ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಖಂಡಿತ ಅಲ್ಲ. ಅವ್ರ ಕಸ್ಟಮರ್ನ ಮೀಟ್ ಮಾಡಿದ ತಕ್ಷಣನೇ ಸೇಲ್ಸ್ ಪಿಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ನೀವು ಇನ್ಸೂರೆನ್ಸ್ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೇ ಫೈನಾನ್ಷಿಯಲ್ ಸರ್ವಿಸಸ್ ಸೇಲ್ಸ್ ಮಾಡ್ತಿದ್ರೆ ಈ ಒಂದು ತಪ್ಪು ನಿಮ್ಗೆ ಪ್ರತಿದಿನ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ತಿದೆ ಅಂತಾನೆ ಅರ್ಥ. ನೀವು ನಿಮ್ಮ ಕಸ್ಟಮರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ, ಸರ್ ನನ್ನ ಹತ್ರ ನಿಮ್ಗಾಗಿ ಒಂದು ಸೂಪರ್ ಪ್ಲಾನ್ ಇದೆ ಅಂತ ಹೇಳಿದ ತಕ್ಷಣನೇ ಅವರು ಮೆಂಟಲಿ ಆಫ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾರು ಕೂಡ ಫೈನಾನ್ಷಿಯಲ್ ಪ್ರಾಡಕ್ಟ್ ನ ತಗೋಬೇಕು ಅಂತ ಕಾಯ್ತಿರೋದಿಲ್ಲ. ಅವರಿಗೆ ಅದು ಯಾವಾಗ ಇಂಪಾರ್ಟೆಂಟ್ ಅನ್ಸುತ್ತೋ ಅವಾಗ ಮಾತ್ರ ಅವರು ನಿಮ್ಮ ಮಾತನ್ನ ಕೇಳ್ತಾರೆ. ಇಲ್ಲೇ ನೋಡಿ, AIDA ಅನ್ನೋ ಫ್ರೇಮ್ ವರ್ಕ್ ಮ್ಯಾಜಿಕ್ ಮಾಡೋದು. A ಅಂದ್ರೆ ಅಟೆನ್ಷನ್, I ಅಂದ್ರೆ ಇಂಟ್ರೆಸ್ಟ್, D ಅಂದ್ರೆ ಡಿಸೈರ್, A ಅಂದ್ರೆ ಆಕ್ಷನ್ಸ್. ಫೈನಾನ್ಷಿಯಲ್ ಸೇಲ್ಸ್ ನಲ್ಲಿ ಇದನ್ನ ಹೇಗೆ ಬಳಸೋದು ಅಂತ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಫಸ್ಟ್ ಇಸ್ ಅಟೆನ್ಷನ್. ಡೈರೆಕ್ಟ್ ಆಗಿ ಸೇಲ್ ಮಾಡೋ ಬದಲು ಒಂದು ಇನ್ಸೈಟ್ ಇಂದ ಸ್ಟಾರ್ಟ್ ಮಾಡಿ. ಸರ್, ನಾನು ನಿಮ್ ತರ ಇರೋ ಸಾಕಷ್ಟು ಬಿಸ್ನೆಸ್ ಓನರ್ಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಗಮನಿಸಿದ್ದು ಏನಂದ್ರೆ ಅವರಲ್ಲಿ ತುಂಬಾ ಜನಕ್ಕೆ ಗೊತ್ತಿಲ್ಲದ ಹಾಗೆ ಫೈನಾನ್ಷಿಯಲ್ ರಿಸ್ಕ್ ಜಾಸ್ತಿ ಇರುತ್ತೆ. ಇವಾಗ ಅವರ ಅಟೆನ್ಷನ್ ನಿಮ್ಗೆ ಸಿಗುತ್ತೆ, ಯಾಕೆಂದ್ರೆ ಇದು ನೇರವಾಗಿ ಕನೆಕ್ಟ್ ಆಗುತ್ತೆ. ಸೆಕೆಂಡ್ ಈಸ್ ಇಂಟ್ರೆಸ್ಟ್. ಆಮೇಲೆ ಅವರಲ್ಲಿ ಇಂಟ್ರೆಸ್ಟ್ ಬಿಲ್ಡ್ ಮಾಡಿ. ನಾನು ಅವರ ಫೈನಾನ್ಸ್ ರಿಸ್ಕ್ ಕಮ್ಮಿ ಮಾಡಿ ರಿಟರ್ನ್ಸ್ ಜಾಸ್ತಿ ಮಾಡ್ತೇನೆ, ಹಾಗೆ ಟ್ಯಾಕ್ಸ್ ಸೇವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಈಗ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಹೋ ಇದರಿಂದ ನನಗೂ ಕೂಡ ಹೆಲ್ಪ್ ಆಗ್ಬೋದು ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ನಂತರ ಡಿಸೈರ್. ಈಗ ಅವರಿಗೆ ಒಂದು ಒಳ್ಳೆ ಔಟ್ಕಮ್ ಕಣ್ಣಿಗೆ ಕಾಣೋ ರೀತಿ ಹೇಳಬೇಕು. ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಫುಲ್ ಸೆಕ್ಯೂರ್ ಆಗಿದೆ, ನಿಮ್ಮ ಸೇವಿಂಗ್ಸ್ ಚೆನ್ನಾಗಿ ಗ್ರೋ ಆಗ್ತಿದೆ, ಅಂಡ್ ಯಾವುದೇ ಎಮರ್ಜೆನ್ಸಿ ಬಂದರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆನಪಿಡಿ, ಜನ ಪಾಲಿಸಿಗಳನ್ನ ಬೈ ಮಾಡಲ್ಲ, ಅವರು ನೆಮ್ಮದಿಯನ್ನ ಬೈ ಮಾಡ್ತಾರೆ. ಲಾಸ್ಟ್ ಈಸ್ ಆಕ್ಷನ್. ಲಾಸ್ಟ್ಗೆ ಒಂದು ಸಿಂಪಲ್ ನೆಕ್ಸ್ಟ್ ಸ್ಟೆಪ್ ಕೊಡಿ. ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಸೆಟಪ್ ಹೇಗಿದೆ ಅಂತ ಚೆಕ್ ಮಾಡೋಕೆ ಅಂಡ್ ಎಲ್ಲಾದ್ರೂ ರಿಸ್ಕ್ ಇದೆಯಾ ಅಂತ ತಿಳ್ಕೊಳ್ಳೋಕೆ ಒಂದು ಕ್ವಿಕ್ 15 ನಿಮಿಷನ ರಿವ್ಯೂ ಮಾಡೋಣ ಸರ್ ಅಂತ ಹೇಳಬೇಕಾಗುತ್ತೆ. ಈ ತರಹ ಮತ್ತಷ್ಟು ಸೇಲ್ಸ್ ಟಿಪ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು AIDA ಅಂತ ಮೆಸೇಜ್ ಮಾಡಿ. ಮತ್ತಷ್ಟು ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.